ಕೆಪಿಎಸ್ಸಿಯಲ್ಲಿ ಅಕ್ರಮ ನೇಮಕಾತಿಯಲ್ಲಿ ಬಹುಕೋಟಿ ಗೋಲ್ಮಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೇಮಕಾತಿಯಲ್ಲಿ ಮಹಾಕಳ್ಳಾಟ ಬಟಾಬಯಲಾಗಿದೆ. ಕೆಪಿಎಸ್ಸಿ ಅಂದ್ರೆ ವೈದ್ಯಾಧಿಕಾರಿಗಳ ನೇಮಕಾತಿ ವಿಚಾರ, ಅದರಲ್ಲಿ ಮಹಾಕಳ್ಳಾಟ ಆಗಿರೋದು ಬಟಾಬಯಲಾಗಿದೆ. ಕೆಪಿಎಸ್ಸಿಯ ಕೇಂದ್ರ ಕಚೇರಿಯಲ್ಲೇ ಆಯ್ತಾ ಭಾರಿ ಅಕ್ರಮ. ಕೆಪಿಎಸ್ಸಿಯ ಸ್ಟ್ರಾಂಗ್ ರೂಮ್ನಲ್ಲೇ ನಡೆದಿತ್ತ ಅಸಲಿ ಆಟ. ಪ್ರಶ್ನೆ ಪತ್ರಿಕೆ OMR ಶೀಟ್ಗಳನ್ನೇ ಮಾಯ ಮಾಡಿದ್ರ. ಕೇಂದ್ರ ಕಚೇರಿಯಲ್ಲಿ ಕೂತಿರುವ ಅಧಿಕಾರಿಗಳ ಮೂಗಿನ ನೇರಕ್ಕೆ ಎಲ್ಲ ಅಕ್ರಮಗಳು ನಡೆದು ಹೋಯ್ತಾ. ಹಣ ಸಿಗುತ್ತೆ ಅಂತ ಗೊತ್ತಾದ್ರೆ ಯಾವ ಕೆಲಸಕ್ಕೂ ಹೆಸೋದಿಲ್ಲ ನಮ್ಮ ಜನ. ಮನುಷ್ಯ ಅನ್ನುವ ಮೂರಕ್ಷರದ ಕ್ಯಾರೆಕ್ಟರ್ ಇದೆಯಲ್ಲ, ಹಣ ಅಂದ ತಕ್ಷಣ ಎಂತಹದ್ದೇ ಕೆಲಸಕ್ಕೂ ಕೂಡ ಹೆಸೋದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳು. ಕೆಪಿಎಸ್ಸಿಯ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳಿಗೆ ಬಿಗ್ ಶಾಕಿಂಗ್ ಎದುರಾಗಿದೆ. ಕೆಪಿಎಸ್ಸಿಯ ಕೇಂದ್ರ ಕಚೇರಿಯಲ್ಲೇ ನಡೆದಿದೆ ಅತಿ ದೊಡ್ಡ ಅಕ್ರಮ. ಪತ್ರಿಕೆ OMR ಶೀಟ್ ಇಡುವ ಸ್ಟ್ರಾಂಗ್ ರೂಮ್ CCTV ಡಿಲೀಟ್ ಆಗಿತ್ತು. ಪರೀಕ್ಷೆ ಪ್ರಾರಂಭ ಆಗುವಾಗಲೇ ಸ್ಟ್ರಾಂಗ್ ರೂಮ್ ತೆರೆಯಬೇಕು. ಪ್ರಶ್ನೆ ಪತ್ರಿಕೆ OMR ಇಡುವಾಗ ದಿನದ 24 ಗಂಟೆಯ CCTV ಇರಬೇಕು ರೆಕಾರ್ಡ್. ಕೆಪಿಎಸ್ಸಿಯ ಸ್ಟ್ರಾಂಗ್ ರೂಮ್ನಲ್ಲಿ CCTV ಇದೆ, ಆದರೆ ಡಾಟಾ ಡಿಲೀಟ್ ಆಗಿದೆ. CCTVಯ ದೃಶ್ಯಾವಳಿಗಳನ್ನ ಇರೇಸ್ ಮಾಡಲಾಗಿತ್ತು, ಡಿಲೀಟ್ ಮಾಡಲಾಗಿತ್ತು. ಈಗ ಈ ನೀಟ್ ಪರೀಕ್ಷೆ ಪ್ರಾರಂಭ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಈ ಸ್ಟ್ರಾಂಗ್ ರೂಮಿನ ಒಳಗೆ ಮುಚ್ಚಿದ ಲಕೋಟೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ತಂದಿಡಲಾಗುತ್ತೆ. ಆದರೆ ಸ್ಟ್ರಾಂಗ್ ರೂಮ್ನ CCTVಯ ಡಾಟಾ ಸಂಗ್ರಹ ಮಾಡಿ ಇಡಬೇಕು, ಅದು ಕಡ್ಡಾಯ. ಪರೀಕ್ಷೆ ಮುಗಿದ ವರ್ಷದ ತನಕ ಡಾಟಾ ಇಟ್ಟಿರಲೇಬೇಕು. ಯಾವುದೇ ಆರೋಪ ಕೇಳಿ ಬರದಿದ್ದರೆ ಡಾಟಾ ಡಿಲೀಟ್ ಮಾಡಬಹುದು. ಆದರೆ 6 ತಿಂಗಳಲ್ಲೂ ಕೂಡ ಡಾಟಾ ಸಂಗ್ರಹ ಮಾಡಿ ಇಟ್ಟಿಲ್ಲ. ಸಾಲದು ಎಂಬಂತೆ ಕೆಪಿಎಸ್ಸಿಯಲ್ಲಿ ಮತ್ತೊಂದು ಭಾರಿ ಅಕ್ರಮ ಬಯಲಾಗಿದೆ. ನೋಡಿ, ಈ ಮ್ಯಾಂಡೇಟರಿ ನಿಯಮಗಳಿದಾವಲ್ಲ, ಅದು ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗಿದೆ. ಪ್ರಳಯನೋ ಪ್ರವಾಹನೋ ಬಂದರೂ ಕೂಡ CCTV ಮುಳುಗಡೆ ಆದರೂ ಕೂಡ ಅದ್ರ ಒಳಗಿರೋ ಎಲೆಕ್ಟ್ರಾನಿಕ್ ಡಿವೈಸು ರೆಕಾರ್ಡ್ ಆಗಿರೋ ಯಾವುದೇ ವಿಜುವಲ್ಸ್ಗಳನ್ನು ಅಳಿಸಿ ಹಾಕೋದಿಲ್ಲ. ಅದಕ್ಕೆ ಅದರದೇ ಆದ ತಂತ್ರಜ್ಞಾನಗಳಿದ್ದಾವೆ. ಆದರೆ ಈ ವಿಚಾರದಲ್ಲಿ ಡಿಲೀಟ್ ಆಗಿದೆ. OMR ಶೀಟ್ಗಳನ್ನು ಸ್ಕ್ಯಾನ್ ಮಾಡಿರುವ ಹಾರ್ಡ್ ಡಿಸ್ಕ್ ನಾಪತ್ತೆ. ಪರೀಕ್ಷೆ ಮುಗಿದ ಮೇಲೆ ಎಲ್ಲ OMR ಶೀಟ್ ಸ್ಕ್ಯಾನ್ ಮಾಡಲಾಗುತ್ತೆ. ಆದರೆ ಪಶುವೈದ್ಯಾಧಿಕಾರಿಯ ನೇಮಕಾತಿಯ ಹಾರ್ಡ್ ಡಿಸ್ಕ್ ಮಾಯ. ಇದರಿಂದ ಕೇಂದ್ರ ಕಚೇರಿಯಲ್ಲಿಯೇ ಅಕ್ರಮ ನಡೆದಿರುವ ಸಾಧ್ಯತೆಗಳು ವ್ಯಕ್ತವಾಗ್ತಾ ಇದೆ. ಪ್ರಶ್ನೆ ಪತ್ರಿಕೆ ಲೀಕ್, OMR ಟ್ಯಾಂಪರಿಂಗ್ ಆಗಿರೋದು ಸ್ಪಷ್ಟ. ವೈದ್ಯಾಧಿಕಾರಿಗಳ ಅಕ್ರಮ ನೇಮಕಾತಿಗೆ ಸಂಬಂಧಪಟ್ಟಂತಹ ಎಕ್ಸಾಮ್ ಪೇಪರ್ ಇದೆಯಲ್ಲ, ಆ ಪೇಪರ್ಗಳನ್ನ ಮುಚ್ಚಿದ ಲಕೋಟೆಯಲ್ಲಿ ಒಂದು ಸ್ಟ್ರಾಂಗ್ ರೂಮ್ನಲ್ಲಿ ಇಡಲಾಗುತ್ತೆ. ಇಡಬೇಕಾದ್ರೂ ಅದನ್ನು ಇಡುವ 24 ಗಂಟೆಗಳ ಮುಂಚಿತವಾಗಿಯೂ ಅಲ್ಲಿ ಬರೋದು ಹೋಗೋದು ಎಲ್ಲವೂ ಕೂಡ CCTV ರೆಕಾರ್ಡ್ ಆಗಿರಬೇಕು. ಸೊ ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ರೋಹನ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿ. ರೋಹನ್, ಎಲ್ಲೋ ಒಂದು ಕಡೆ ಮ್ಯಾಂಡೇಟರಿ ನಿಯಮಗಳನ್ನೇ ಉಲ್ಲಂಘನೆ ಮಾಡಿದ್ರು ಅಂತ ಕೆಪಿಎಸ್ಸಿಯ ಈ ಅಕ್ರಮ ನಡೆಸೋದಕ್ಕೆ ಜೊತೆಗೆ ಇವರಿಗೆ ಯಾರಿಗೂ ಕೂಡ ಕಾನೂನು ಭಯ ಇರಲಿಲ್ವಾ? ಈ ತರಹದ್ದೊಂದು ಬಟಾಬಯಲಾಗೋದಕ್ಕೆ ಯಾವುದು ಸ್ಟ್ರಾಂಗ್ ಆದಂತಹ ಸುಳಿವು ಸಿಕ್ತು ರೋಹನ್? ಸಾಹಿಲ್, ಏನು ಈ ಕೆಪಿಎಸ್ಸಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಈಗ ದೊಡ್ಡ ಅಕ್ರಮ ಒಂದು ಆರೋಪ ಇದೆ. ಈಗ ಮತ್ತಷ್ಟು ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಏನಂತಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಅದರದ್ದೇ ಆದಂತಹ ಒಂದು ಕಾಯ್ದೆ ಮತ್ತು ರೀತಿ ರಿವೇಜುಗಳು ಮತ್ತೆ ರೆಕಾರ್ಡ್ಸ್ ರೂಮ್ ಅಂತಾನೆ ಕೂಡ ಅದಕ್ಕೆ ಒಂದು ಕಾನೂನಲ್ಲಿದೆ. ಇಂತಹ ಹೊತ್ತಲ್ಲಿ ಕೆಪಿಎಸ್ಸಿ ಕೇಂದ್ರ ಕಚೇರಿಯಲ್ಲೇ ಈಗ ಪ್ರಶ್ನೆ ಪತ್ರಿಕೆ ಅಂದ್ರೆ OMR ಶೀಟ್ಗಳನ್ನ ಸಂರಕ್ಷಿಸುವಂತಹ ರೂಮ್ ಸಂಬಂಧಪಟ್ಟ ಹಾಗೆ CCTV ದೃಶ್ಯಾವಳಿ ಕೂಡ ಲಭ್ಯವಿರಲ್ಲ. ಅಧಿಕಾರಿಗಳ ಪರಿಶೀಲನೆ ವೇಳೆ ಕೆಲವೊಂದಿಷ್ಟು ಆಘಾತಕಾರಿ ಸಂಗತಿ ಈಗಾಗಲೇ ಹೊರಬಂದಿದೆ ಅಂತ ಹೇಳ್ಬೋದು. ಪರೀಕ್ಷೆಯ ಅತ್ಯಂತ ಸೂಕ್ಷ್ಮವಾದಂತಹ ಡಾಕ್ಯುಮೆಂಟ್ಸ್ ಗಳನ್ನ ಇರಿಸುವಂತಹ ಸ್ಥಳಗಳಲ್ಲಿ 24 ಗಂಟೆಗಳ ಕಾಲ CCTVಯ ಕಣ್ಗಾವಲು ಇರಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಡೇಟಾಗಳನ್ನ ಡಿಲೀಟ್ ಆಗಿರುವುದು ಹಲವು ಅನುಮಾನಗಳಿಗೂ ಕೂಡ ಈಗಾಗಲೇ ಕಾರಣವಾಗಿದೆ. ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆ ಮತ್ತು OMR ಶೀಟ್ಗಳ ಒಂದು ಏನು ಸ್ಟೋರ್ ರೂಮ್ ನಲ್ಲಿ ಕೂಡ ಇರಿಸುವಂತಹ ಕ್ಷಣದಲ್ಲಿ ಈಗ ಪರೀಕ್ಷೆ ಆರಂಭವಾಗುವವರೆಗೂ ಕೂಡ ಪರೀಕ್ಷೆ ಮುಗಿಯುವವರೆಗೂ ಕೂಡ ಭದ್ರತೆಯ ವ್ಯವಸ್ಥೆ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅದಕ್ಕೆ ಅಂತ ರೆಕಾರ್ಡ್ ಕಾಯ್ದೆ ಇದೆ. ಹೀಗಾಗಿ ಏನು ಸ್ಟೋರ್ ರೂಮ್ ನಲ್ಲಿ ಈಗ ಪ್ರತಿ ದಾಖಲಾತಿಗಳಿಗೆ CCTV ವ್ಯವಸ್ಥೆ ಯಾವ ರೀತಿಯ ಕಾರ್ಯನಿರ್ವಹಿಸುತ್ತದೆ ಇವನ್ನೆಲ್ಲವನ್ನು ಗಮನಿಸ್ತಾ ಯಾವುದೇ ಒಂದು
ನೋಡಿದಂತ ಸಂದರ್ಭದಲ್ಲಿ ಸಿಸಿಟಿವಿ ಡೇಟಾಗಳ ಒಂದು ನಿರ್ದಿಷ್ಟ ಅವಧಿಯವರೆಗೂ ಕೂಡ ಸಂಗ್ರಹ ಮಾಡಿ ಇಡಬೇಕಾಗುತ್ತೆ. ಇಂತಹ ಹೊತ್ತಿನಲ್ಲಿ ಸಿಸಿಟಿವಿ ಡೇಟಾ ಈಗ ಲಭ್ಯವಿಲ್ಲ ಅನ್ನೋದು ಈಗಾಗಲೇ ತನಿಖೆಯ ಪ್ರಮುಖವಾದಂತಹ ಅಂಶ ಈಗಾಗಲೇ ಹೊರ ಬಂದಿರುವಂತದ್ದು. ಇದರ ಬೆನ್ನಲ್ಲಿ ಈಗ ದೊಡ್ಡ ಒಂದು ಆರೋಪ ಏನಂತಂದ್ರೆ ಪರೀಕ್ಷೆಯ ಒಂದು ನಂತರ OMR ಉತ್ತರ ಒಂದು ಪತ್ರಿಕೆಗಳನ್ನ ಸ್ಕ್ಯಾನ್ ಮಾಡಲ್ಲ, ಆ ಒಂದು ಪ್ರೊಸೆಸ್ ಗಳನ್ನ ಡಿಜಿಟಲ್ ದಾಖಲೆ ಮೂಲಕವಾಗಿ ಹಾರ್ಡ್ ಡಿಸ್ಕ್ ಒಳಗೆ ಸಂಗ್ರಹವನ್ನ ಮಾಡಿರ್ಬೇಕಾಗುತ್ತೆ ಅಂತ ಇಟ್ಟಿಲ್ಲ ಅಂತಂದ್ರೆ ಇದು ನಿಜಕ್ಕೂ ಕೂಡ ಪಾರದರ್ಶಕ ಈಗ ಒಂದು ದೊಡ್ಡ ಪ್ರಶ್ನೆ ಇದೆ. ಇದು ಏನು ಪಶು ವೈದ್ಯಾಧಿಕಾರಿ ಒಂದು ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ OMR ಶೀಟ್ ಗಳನ್ನ ಸ್ಕ್ಯಾನ್ ಮಾಡಿ ಡಾಟಾ ಹೊಂದಿರತಕ್ಕಂತ ಹಾರ್ಡ್ ಡಿಸ್ಕ್ ಇದೆ ಈಗ ನಾಪತ್ತೆ ಆಗಿರೋದು ಈಗಾಗಲೇ ಮಾಹಿತಿ ಹೊರಬಂದಿದೆ. ಈಗ OMR ಶೀಟ್ ಸ್ಕ್ಯಾನಿಂಗ್ ಕೂಡ ಡಿಜಿಟಲ್ ದಾಖಲೆಗಳ ಸುರಕ್ಷತೆ ನೇಮಕಾತಿ ಈಗ ನಿಜಕ್ಕೂ ಕೂಡ ಪಾರದರ್ಶಕ ಇವರು ಅತ್ಯಂತವಾಗಿ ಮಹತ್ವವಾಗಿರ್ತಕ್ಕಂಥದ್ದು. ಇನ್ನು ಹಾರ್ಡ್ ಡಿಸ್ಕ್ ಈಗ ನಾಪತ್ತೆ ಆಗಿರೋ ಬಗ್ಗೆ ಈಗ ಸಮಗ್ರ ತನಿಖೆ ಆಗ್ಬೇಕಾಗುತ್ತೆ. ಸಿಸಿಟಿವಿ ಡೇಟಾಗಳಲ್ಲಿ ಲಭ್ಯವಿಲ್ಲ ಇರುತ್ತೆ. ಏನು OMR ಏನು ಸ್ಕ್ಯಾನ್ ಡಾಟಾ ಹೊಂದಿದ್ದಂತಹ ಹಾರ್ಡ್ ಡಿಸ್ಕ್ ನಾಪತ್ತೆಯಾಗಿರೋದು ಈಗ ಒಂದು ಪ್ರಕರಣದಲ್ಲಿ ಈಗ ಪ್ರಮುಖ ಒಂದು ಪ್ರಶ್ನೆ ಆಗಿದೆ. ಈ ಎರಡು ಅಂಶಗಳು ಕೇವಲ ಏನಂತಂದ್ರೆ ಆಡಳಿತಾತ್ಮಕ ಅಡ್ಮಿನಿಸ್ಟ್ರೇಷನ್ ಲೋಪವ ಅಥವಾ ಏನಾದ್ರು ಉದ್ದೇಶಪೂರ್ವಕವಾಗಿ ಏನಾದ್ರು ಅಳಿಸಲಾಗಿತ್ತಾ ಅಥವಾ ಕಣ್ಮರೆ ಆಗೋಕೆ ಏನಾದ್ರು ಪ್ರಯತ್ನ ನಡೆದಿತ್ತಾ ಎಂಬುದು ಈಗಾಗಲೇ ತನಿಖೆಯ ಸಂಸ್ಥೆಗಳಿಂದ ಇವನ್ನ ಸಂಸ್ಥೆ ಈಗ ಸ್ಪಷ್ಟಪಡಿಸಬೇಕಾಗಿದೆ. ಇನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ OMR ಏನು ಟ್ಯಾಂಪರಿಂಗ್ ನಡೆದಿದೆ ಎಂಬುದಕ್ಕೆ ಈಗ ಖಚಿತಪಡಿಸೋಕೋಸ್ಕರ ಡಿಜಿಟಲ್ ಸಾಕ್ಷಿಗಳ ಅತ್ಯಂತ ಪ್ರಮುಖವಾಗಿ ಈಗಾಗಲೇ ಇರಬೇಕು. ಹೀಗಾಗಿ ಈ ಆರೋಪಗಳು ಏನಾದ್ರು ನಿಜವಂತಂದು ಏನಾದ್ರು ತನಿಖೆಯಲ್ಲಿ ಸಾಬೀತಾದ್ರೆ ಅದು ಕೇವಲ ನೇಮಕಾತಿ ರಿಕ್ರೂಟ್ಮೆಂಟ್ ಎಕ್ಸಾಮ್ಗೆ ಸೀಮಿತವಾಗಲ್ಲ ಅನ್ನುವಂತಹ ವಿಚಾರನೇ ಅಲ್ಲ. ಹೀಗಾಗಿ ಸಾವಿರಾರು ಅಭ್ಯರ್ಥಿಗಳ ಇದು ಭವಿಷ್ಯ, ಅವರ ಫ್ಯೂಚರ್ ಪ್ರಶ್ನೆ. ಸರ್ಕಾರಿ ನೇಮಕಾತಿ ವ್ಯವಸ್ಥೆಯಲ್ಲಿ ಈ ರೀತಿ ಸಾರ್ವಜನಿಕರ ಒಂದು ನಂಬಿಕೆಯ ಮೇಲೆ ನಿಜಕ್ಕೂ ಕೂಡ ಗಂಭೀರವಾದಂತಹ ಒಂದು ಪ್ರಶ್ನೆ ಮೂಡುತ್ತೆ. ಇಂತಹ ಪ್ರಶ್ನೆ ಪತ್ರಿಕೆಯಿಂದ ಭದ್ರತೆ ಸ್ಟೋರ್ ರೂಮ್ ನಲ್ಲಿ ಇರ್ತಕ್ಕಂಥ ಸಿಸಿಟಿವಿ ನಿರ್ವಹಣೆ ಮ್ಯಾನೇಜ್ಮೆಂಟ್ ಇದೆಲ್ಲ ನೋಡಿದಾಗ OMR ಶೀಟ್ ಗಳನ್ನ ಡಿಜಿಟಲ್ ಡಾಟಾ ಸಂಗ್ರಹಣೆ ಸೇರಿದಂತೆ ಪ್ರತಿಯೊಂದು ಹಂತದಲ್ಲಿ ಈಗ ನಿಜಕ್ಕೂ ಕೂಡ ಹೊಣೆಗಾರರಾಗುವುದು ಖಚಿತ. ಹೀಗಾಗಿ KPSC ನೇಮಕಾತಿ ಪ್ರಕ್ರಿಯೆಯಲ್ಲಿ ಕೂಡ ನಡೆದಿರ್ತಕ್ಕಂಥ ಈಗ ಆರೋಪ ಇರ್ತಕ್ಕಂಥದ್ರಿಂದ ಈ ಅಕ್ರಮ ಬಗ್ಗೆ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಇನ್ವೆಸ್ಟಿಗೇಷನ್ ಅಧಿಕಾರಿಗಳು ಕೆಲವೊಂದು ಟ್ರಾನ್ಸ್ಪರೆನ್ಸಿ ಹಾಗೂ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕಾಗುತ್ತೆ. ಹೀಗಾಗಿ ಸಿಸಿಟಿವಿ ಡೇಟಾ ಹೇಗೆ ಲಭ್ಯವಾಗಲಿಲ್ಲ, ಅದನ್ನು ಯಾರಿಂದ ಕಾರ್ಯನಿರ್ವಹಿಸ್ತಾ ಇದ್ರು, ಡೇಟಾ ಹೇಗೆ ಲೀಕ್ ಆಗಿತ್ತು, ಹೇಗೆ ಡಿಲೀಟ್ ಆಯಿತು, OMR ಸ್ಕ್ಯಾನ್ಗಳು ಹೊಂದಿರತಕ್ಕಂಥ ಹಾರ್ಡ್ ಡಿಸ್ಕ್ ಎಲ್ಲಿಗೆ ಹೋಯಿತು, ಇದೆಲ್ಲ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ ಟೀಮ್ ಇದನ್ನ ಇನ್ವೆಸ್ಟಿಗೇಟ್ ಮಾಡಬೇಕಾಗುತ್ತೆ. ಉದ್ದೇಶಪೂರ್ವಕವಾಗಿ ಏನಾದ್ರೂ ಇದಕ್ಕೆ ಏನಾದ್ರೂ ಕಾರಣರಾಗಿದ್ರೆ ನಿಜಕ್ಕೂ ಕಾನೂನಿನ ಕುಣಿಕೆ ಅನ್ನುವಂಥದ್ದು ಅದು ಬಿಗಿ ಆಗೋದು ಖಚಿತ ಅಂತಾನೆ ಹೇಳ್ಬೋದು. ಸಾಹಿಲ್, ಥ್ಯಾಂಕ್ ಯು ರೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ.